ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಗುರುವಾರ. ಇನ್ನು ಮನೆ ಹತ್ರನೇ ಬಂದುಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆದರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಟೈಮ್ ಬಂದುಬಿಟ್ಟು ಆಗಲೇ 7 ಗಂಟೆ 7 ಕಾಲ ಆಗಿತ್ತು ಅನಿಸುತ್ತೆ. ಆವಾಗ ಇದು ನಾನು ತೆಗ್ದಿರೋದು. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಒಂಥರ ಮೋಡದ ಥರ ಇದೆ ವಾತಾವರಣ ಅಂತೂ. ಇವತ್ತಂತೂ ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಹಿಂಗೆ ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇನ್ನು ಶೆಡ್ ಹತ್ರ ಬಂದೆ. ನಾಯಿ ನೋಡ್ತಾ ಇರ್ಬೋದು. ಅಪರೂಪ ನಾನು ಈ ಕಡೆ ಸ್ವಲ್ಪ ಜಾಸ್ತಿ ಬರೋಲ್ಲ, ಹತ್ರನೇ ಆಗೋದು, ಆದರೂ ಕೂಡ ಈ ಕಡೆ ಬರೋದಿಲ್ಲ. ಗುಂಡ ಮತ್ತು ನಮ್ಮ ಮನೆಯವರು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿದ್ರು. ಅಲ್ಲಿ ಚಿಕ್ಕ ಚಿಕ್ಕ ಬಾಳೆ ಗಿಡ ಹಾಕಿದ್ದಾರೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಡೋಣ ಅಂತ ಹೋದರು. ಅವ್ರು ಹೋಗಿದ್ದಾರಲ್ಲ, ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಬರ್ತಾಯಿದ್ದೆ. ನಾನು ಹೊರಟೆ, ಅವರು ಕೂಡ ಇನ್ನು ಎದುರು ಬರ್ತಾಯಿದ್ರು. ಇನ್ನು ಬಿಡು ಹೇಳ್ಬಿಟ್ಟು ನಾಯಿಗಳ ತುಂಬ ದಿನ ಆಗಿತ್ತು ಮಾತಾಡಿಸ್ಕೊಂಡು, ಅದಕ್ಕೆ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಬಂದೆ. ಇಲ್ಲಿ ನೋಡ್ಬೋದು ಬಿಕ್ಕೆಣ್ಣಿನ ಗಿಡ ಸಿಕ್ಕಾಪಟ್ಟೆ ಹೂವು ಬಿಟ್ಬಿಟ್ಟಿದೆ. ಹೂವು ಕಾಯಿ ಚಿಕ್ಕ ಚಿಕ್ಕ ಕಾಯಿ, ನಿಜವಾಗ್ಲೂ ಇದು ಯಾವ ತಳಿನೋ ಗೊತ್ತಿಲ್ಲ, ತುಂಬ ಬಿಟ್ಬಿಟ್ಟಿದೆ. ಸುಮ್ಮನೆ ದಿನ ಫೋನಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ರಿಯಲಿ ನೋಡಿದ್ರಂತೂ ಅಸಲು ಎಲೆಗಿಂತನೂ ಜಾಸ್ತಿ ಕಾಯಿ ಹೂವು ಇದ್ದಾವೆ, ಅಷ್ಟು ಬಿಟ್ಬಿಟ್ಟಿದೆ. ಇದರಲ್ಲಿ ಕೂಡ ಕ್ಯೂಟಾಗಿ ಒಂದೇ ಒಂದು ಇದು ಯಾವುದೋ ಪಕ್ಷಿ ಹೆಸರು ನನಗೆ ಗೊತ್ತಿಲ್ಲ, ಗೂಡು ಕಟ್ಕೊಂಡ್ಬಿಟ್ಟು ನಾನು ಅದರೊಳಗಿತ್ತು. ಮೊಟ್ಟೆಗೇನೆ ಇಟ್ಟಿತ್ತೇನೋ. ನಾನು ವೀಡಿಯೋ ಮಾಡಿದ್ರೂ ಕೂಡ ನಾನು ಗಿಡ ಸುತ್ತಿದ್ರೂ ಕೂಡ ಅದು ಅಲ್ಲೇ ಇತ್ತು. ಅಸಲು ಎದ್ದು ಕೂಡ ಹೋಗಲಿಲ್ಲ. ಆವಾಗ ಅಂದ್ಕೊಂಡೆ ಏನಾದರೂ ಮರಿ ಇರ್ತವೆ, ಇಲ್ಲ ಮೊಟ್ಟೆ ಇರ್ತವೇನೋ, ಅದಕ್ಕೆ ಇದು ಹೋಗ್ತಾ ಇಲ್ಲ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಈ ಬಿಕ್ಕೆಣ್ಣು ನೋಡ್ತಾ ಇದ್ರಂತೂ ಯಾವಾಗ ದೊಡ್ಡವಾಗ್ತಾವೆ ಅನಿಸುತ್ತೆ, ಅಷ್ಟು ಬಿಟ್ಬಿಟ್ಟಿದೆ ಬಿಡಿ. ಇದರಲ್ಲಿ ಮುಂಚೆ ಕುರಿ ಎಲ್ಲ ಇದ್ದವು, ಇನ್ನು ಅವರೆಲ್ಲ ಮಾರಾಕ್ಬಿಟ್ರು. ಅದಕ್ಕೆ ಇದನ್ನು ಸುಮ್ಮನೆ ಹಂಗೆ ಇದೆ. ನೆಕ್ಸ್ಟ್ ಯಾವಾಗಾದರೂ ಕುರಿ ಏನಾದರೂ ತೊಗೊಂಡ್ರೆ ಇದರೊಳಗೆ ಕೂಡೋದು. ಇದರೊಳಗೆ ಬಂದುಬಿಟ್ಟು ಇನ್ನು ಎರಡೆರಡು ನಾಯಿ ಮರಿ ಇದೆ. ಮುಂಚೆ 3 ಇತ್ತು, ಅದು ಒಂದು ಏನಾಯಿತು ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಸತ್ತೋಯ್ತು ಪಾಪ. ಇನ್ನು ಹಸುಗೆ ರಾಗಿ ಕಡ್ಡಿ ತೊಗೊಂಡಿದ್ವಲ್ವ, ಅದು ಇದರಲ್ಲಿ ಹಾಕಿದ್ದೀವಿ. ಯಾಕೆಂದರೆ ಮಳೆ ಅದು ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಶೆಡ್ಡೆಲ್ಲ ನೀಟಾಗಿ ಇಟ್ಬಿಟ್ಟು ಇನ್ನು ತಾಟ್ಪಲೆಲ್ಲ ಒದಿಸಿದ್ದೀವಿ. ಇನ್ನು ಇವತ್ತು ಗುರುವಾರ, ತುಂಬ ಒಳ್ಳೆ ದಿನ ಅಂತ ಹೇಳ್ತಾ ಇದ್ರಲ್ವ, ಹಾಗಾಗಿ ನಾನು ಹೋದ ಗುರುವಾರಕ್ಕೆ ಕೂಡ ಸರಿಯಾಗಿ ವಾರನೇ ಮಾಡಿಲ್ಲ. ಇನ್ನು ಊರಿಂದ ಸ್ವಲ್ಪ ಅರ್ಜೆಂಟಾಗಿ ಬಂದಲ್ವ, ಇನ್ನು ಮಾಡೋದಕ್ಕಾಗಿರಲಿಲ್ಲ. ಅದಕ್ಕೆ ಈ ವಾರನಾದರೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆನೇ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ. ನೋಡ್ತಾ ಇದ್ದೆ, ಇನ್ನು ಸ್ವಲ್ಪ ಮೋಡದ ಥರ ಆಗಿತ್ತಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಇನ್ನು ಸ್ವಲ್ಪ ಮೋಡ ಎಲ್ಲ ತೇಟಾಯಿತು, ಸ್ವಲ್ಪ ಬಿಸಿಲು ಬರೋ ಥರ ಆಯಿತು. ಅದಕ್ಕೆ ಇನ್ನು ಬೆಳಗ್ಗೆನೇ ಸಗಣಿ ಎತ್ತಿಟ್ಟಿದ್ದೆ. ಒಂದು ಸ್ವಲ್ಪ ಹಾಕೋಣ, ಜಾಸ್ತಿ ಏನು ಬೇಡ, ಫುಲ್ಲು ಅಂದರೆ ನಾನು ಯಾವಾಗಲೂ ಹಾಕ್ತಾಯಿದ್ನಲ್ವ ಅಷ್ಟು ಬೇಡ, ಸ್ವಲ್ಪನಾದರೂ ಹಾಕ್ಕೊಳೋಣ. ರಂಗೋಲಿ ಬಿಡ್ತೀವಲ್ವ ಮನೆ ಮುಂದೆ, ಅಷ್ಟಾದರೂ ಹಾಕೋಣ ಸಾಕು, ಸ್ವಲ್ಪ ದಪ್ಪ ಅಂದರೆ ಸ್ವಲ್ಪ ದಪ್ಪನಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಇವತ್ತು ಸಗಣಿ ಎಲ್ಲ ಕಲಿಸ್ಕೊತಾ ಇದ್ದೀನಿ. ಇನ್ನು ಸಾಂಬಾರು ಅನ್ನ ಏನು ಟೆನ್ಷನ್ ಇಲ್ಲ, ಯಾಕೆಂದರೆ ನೆನ್ನೆ ಸಾಯಂಕಾಲ ನಾನು ಹುಳಿ ಸಾರು ಮಾಡಿದ್ನಲ್ವ, ಅದು ಬಸ್ಸಾರು, ಸ್ವಲ್ಪ ಕಾಳು, ಅನ್ನ ಕೂಡ ಇತ್ತು. ಅದಕ್ಕೆ ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಟೆನ್ಷನ್ ಇರಲಿಲ್ಲಲ್ವ. ಇವತ್ತು ಆರಾಮಾಗಿ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ನೀಟಾಗಿ ಕಸ ಗುಡಿಸಿ ಮತ್ತು ಮನೆಯೆಲ್ಲ ಸ್ವಲ್ಪ ಮಾಫ್ ತೊಗೊಂಡು ಎಲ್ಲ ಒರೆಸ್ಕೊಂಡು ಇವಾಗ ಫೈನಲಿ ಸಗಣಿ ಹಾಕ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಗುಂಡನ ಹತ್ರನೇ ಪೂಜೆ ಮಾಡಿಸೋಣ ಅಂತ ಅನ್ನಿಸ್ತಾ ಇತ್ತು ಮನಸ್ಸು ಯಾಕೋ. ಅದಕ್ಕೆ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಕೊಟ್ರೆ, ಬೇಗ ಸ್ನಾನ ಮಾಡಿಸ್ಬಿಟ್ರೆ ಅವನು ಅಂಗನವಾಡಿಗೆ ಹೋಗೋಷ್ಟೊತ್ತಿಗೆ ಪೂಜೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹೇಳ್ತಾ ಇದ್ದೆ, ನೀನೇ ಇವತ್ತು ಪೂಜೆ ಮಾಡಬೇಕಪ್ಪ ಅಂತಂದರೆ ಅವನಿಗೆ ಫುಲ್ಲು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಚಿಕ್ಕವನಿದ್ದಾಗಿಂದನೂ ಅವನಿಗೆ ಪೂಜೆ ಪುರಸ್ಕಾರ ಮತ್ತು ದೇವಸ್ಥಾನ, ಅದು ದೇವರು ಅಂದರೆ ತುಂಬ ಇಷ್ಟ ಅವನಿಗೆ. ಹೇಳಿದ್ದೆ ತಡ, ಅಮ್ಮ ಬೇಗ ಸ್ನಾನ ಮಾಡಿಸು, ನನಗೆ ಹೊಸ ಬಟ್ಟೆ ಹಾಕು, ನಾನು ಪೂಜೆ ಮಾಡಬೇಕು. ದೇವ್ರು ಹೇಳಿದ್ರು ಹೊಸ ಬಟ್ಟೆ ಹಾಕ್ಕೊಂಡೆ ಪೂಜೆ ಮಾಡಬೇಕಂತೆ, ನನಗೆ ಬೇಗ ಬೇಗ ಸ್ನಾನ ಮಾಡಿಸಂತ ಹೇಳ್ಬಿಟ್ಟು ಏನು ಸುಮ್ಮನೆ ಕೂತ್ಕೊಬಿಟ್ಟ. ಮಾಡಿಸ್ತೀನಿ ಇರೋ, ಇದೆಲ್ಲ ಆಗಲಿ, ಆಮೇಲೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ದೇವ್ರ ಫೋಟೋ ಎಲ್ಲ ರೆಡಿ ಮಾಡ್ತೀನಿ, ಪೂಜೆ ಮಾಡಿ ಇನ್ನು ಊಟ ಮಾಡ್ಕೊಂಡು ಸ್ಕೂಲ್ಗೆ ಹೋಗುವಂತಂತ ಎಷ್ಟು ಹೇಳಿದ್ರು, ನೀನು ಸಗಣೀರು ಹಾಕಬೇಡ, ನೀನು ಅದಲ್ಲೇ ಸ್ಟಾಪ್ ಮಾಡು, ನನಗೆ ಫಸ್ಟ್ ಸ್ನಾನ ಮಾಡಿಸು, ರೆಡಿ ಮಾಡಿಸು, ಪೂಜೆ ಮಾಡಿಸು ಅಂತ ಹೇಳ್ತಾ ಇದ್ದ. ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಅವನ ಹತ್ರ ಹಂಗೆ ಮಾತಾಡಿಕೊಂಡು ಸಗಣೀರು ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಮುಂಚೆ ನಾನು ಎಷ್ಟು ಫೀಲ್ ಆಗ್ತಿದ್ದೆ ಅಂದರೆ ಸಿಕ್ಕಾಪಟ್ಟೆ ಫೀಲ್ ಆಗ್ತಾಯಿದ್ದೆ. ಇವನೇನಪ್ಪ 4 ವರ್ಷ ತುಂಬಿದ್ರೂ ಕೂಡ ಇವನು ಮಾತಾಡ್ತಾ ಇಲ್ಲ, ಏನು ಮಾತಾಡ್ತಾನೋ ಇಲ್ಲೋ ಅನ್ನೋಷ್ಟು ಭಯ. ಯಾರಿಗೇ ಆಗಲಿ ಅದು ಎಷ್ಟೇ ಒಂಥರ ಜಾಸ್ತಿ ಟೆನ್ಷನ್ ಇರುತ್ತೆ, ಮಕ್ಕಳು ಮಾತಾಡಲಿಲ್ಲ
ಇದು ಮಾಡಿಲ್ಲ ಅಂದ್ರೆ ಫುಲ್ಲು ಆ್ಯಕ್ಟಿವ್ ಆಗಿರ್ತಿದ್ದೆ, ಎಲ್ಲ ಅರ್ಥ ಮಾಡ್ಕೊತಿದ್ದೆ. ಬಟ್ ಮಾತಾಡೋದಕ್ಕೊಂದು ಬರ್ತಾ ಇರಲಿಲ್ಲ. ಎಷ್ಟು ದೇವರಿಗೆ ಕೈ ಮುಗ್ದಿದ್ದೀವಿ ಅಂದರೆ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಬಿಡಿ. ಅಷ್ಟು ದೇವ್ರ ಹತ್ರ ಎಲ್ಲ ಬೇಡ್ಕೊಳ್ತಾ ಇದ್ದೆ, ಬೇಗ ಮಾತಾಡಲಿ ಅಂತ ಹೇಳಿಬಿಟ್ಟು. ಇವಾಗ ನಾನ್ ಸ್ಟಾಪಾಗಿ ಮಾತಾಡ್ತಾ ಇದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾನೆ, ಮಲಗುವವರೆಗೂ ಕೂಡ ಮಾತಾಡು. ಅಂಗನವಾಡಿ ಎಲ್ಲ ಅಷ್ಟೇ ಸ್ವಲ್ಪ ಸೈಲೆಂಟಾಗಿರ್ತಾನೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಮನೆ ಹತ್ರ ಬಂದರೆ ಮತ್ತು ಅಲ್ಲಿ ಅತ್ತೆರ ಮನೆ ಹತ್ರ ಹೋದರೆ ಸಖತ್ತು ಮಾತಾಡ್ತಾ ಇರ್ತಾನೆ. ಮಾತು ಕೇಳ್ತಾ ಇದ್ರಂತೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ನನಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹಾಗೆ ನೋಡಿ, ಮಕ್ಕಳು ಸ್ವಲ್ಪ ಎಲ್ಲ ಕೂಡ ಆ್ಯಕ್ಟಿವ್ ಆಗಿ ಇರಬೇಕು, ಚೆನ್ನಾಗಿ ಮಾತಾಡಬೇಕು. ಏನಾದರೂ ಸ್ವಲ್ಪ ಅವರಾಗೆ ಚೇಂಜಸ್ ಕಂಡುಬಿಟ್ರಂತೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಅವಾಗ ಮಾತಾಡ್ತಾನೇ ಇರಲಿಲ್ಲ. ಇನ್ನೇನು 4 ವರ್ಷ ತುಂಬುತ್ತೆ, 5 ವರ್ಷಕ್ಕೆ ಬೀಳುತ್ತೆ ಅನ್ನುವಾಗ ರೀಸೆಂಟಾಗಿ ಅವ್ನು ಮಾತಾಡೋದು ಸ್ಟಾರ್ಟ್ ಮಾಡಿದ್ದು. ಒಂದು 5 ತಿಂಗಳು 6 ತಿಂಗಳಾಯ್ತು ಅನ್ಸುತ್ತೆ ಅಷ್ಟೇ. ಸ್ಪಷ್ಟವಾಗಿ ಮಾತಾಡಿದ್ದಂದ್ರೆ ಒಂದು 4 ತಿಂಗಳಿಂದ ಸ್ಪಷ್ಟವಾಗಿ ಮಾತಾಡ್ತಾನೆ ಅಷ್ಟೇ. ಅದು ಬಿಟ್ರಂತೂ ಅಸಲು ಮಾತೇ ಬರ್ತಾ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಇತ್ತು ಅವನಿಗೆ. ಅಲ್ಲಿ ಅಮ್ಮವ್ರ ಮನೇಲಿ ನಾವು ತೆಲುಗು ಮಾತಾಡ್ತಾಯಿದ್ವಿ. ಸುಮಾರು ವರ್ಷ ಅಲ್ಲೇ ಇದ್ವಲ್ವ, ಒಂದು ವರ್ಡ್ ಸಮೇತ ಅವನಿಗೆ ತೆಲುಗು ಬರ್ತಾ ಇರಲಿಲ್ಲ. ಅದಾದರೂ ಮಾತಾಡ್ತಾನೆ ಅಂದರೆ ಮನೇಲಿ ತೆಲುಗು ಮಾತಾಡಿದ್ರೂ ಬರ್ತಾ ಇರಲಿಲ್ಲ. ಮತ್ತು ಇಲ್ಲಿ ಕನ್ನಡ ಇಲ್ಲಿ ಕೂಡ ಇಲ್ಲಿಗೆ ಬರ್ತಾ ಇದ್ವಲ್ಲ, ಕನ್ನಡ ಅಂದ್ರೂ ಕನ್ನಡನೂ ಮಾತಾಡ್ತಾ ಇರಲಿಲ್ಲ. ಅಸಲು ಅವ್ನಿಗೆ ಏನು ಕೂಡ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ಇನ್ನು ಅದು ಯಾವ ದೇವ್ರದ್ದು ಏನೋ ಗೊತ್ತಿಲ್ಲ, ಇನ್ನು ಬರ್ತಾ ಚೆನ್ನಾಗಿ ಮಾತಾಡ್ತಾನೆ. ಇವಾಗ ಕೇಳೋದಕ್ಕೆ ಒಂಥರ ಖುಷಿ ನಮಗಂತೂ. ಏನೋ ಲೈಫು ಒಂಥರ ಅನಿಸ್ಬಿಡುತ್ತೆ. ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಕಂಡುಬಿಟ್ರೂ ಆಗಲೇ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಇರಲಿ, ಒಟ್ಟು ಚೆನ್ನಾಗಿದ್ದಾನೆ ಅಷ್ಟೇ ಸಾಕು ದೇವ್ರ ದಯದಿಂದ. ಅದಕ್ಕೆ ಅವನಿಗೂ ಕೂಡ ಪೂಜೆ ಅದು ಇದಂದರೆ ತುಂಬ ಇಷ್ಟ. ಇನ್ನು ಸಗಣಿರೆಲ್ಲ ಹಾಕಿದ್ದಾಯಿತು. ಹಂಗೆ ಸ್ವಲ್ಪ ಪಾತ್ರೆ ಕೂಡ ಇದ್ದು ಹಂಗೆ ತೊಳೆದಿಟ್ಬಿಡೋಣ, ಮತ್ತೆ ತಿರ್ಗಾ ಇನ್ನೇನು ಆಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅದನ್ನು ಕೂಡ ತೊಳಿತಾ ಇದ್ದೀನಿ. ತೊಳೆದಿಟ್ಬಿಟ್ರೆ ಅದು ಒಂದು ಕೆಲಸ ಮುಗೀತಂತ ಹೇಳಿ. ಇನ್ನು ಮುದ್ದೆ ಸಮೇತ ಮಾಡಿಬಿಟ್ಟಿದ್ದೆ ಆಗಲೇ. ನಾನು ಬಿಸಿ ಮುದ್ದೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿ ಸಾಂಬಾರೆಲ್ಲ ಬಿಸಿ ಮಾಡಿ, ಅನ್ನ ಕೂಡ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಟು ಆಮೇಲೆ ಪಾತ್ರೆ ಎಲ್ಲ ಹೊರಗಡೆ ಹಾಕ್ಕೊಂಡು ಇವಾಗೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಇಟ್ಬಿಡೋಣ ಅಂತ ಹೇಳಿ. ಇನ್ನು ಇವಾಗ ಮತ್ತೆ ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಇನ್ನು ಫೋಟೋ ಎಲ್ಲ ಒರೆಸ್ಬಿಟ್ಟು ಆ ಫೋಟೋಕ್ಕೆ ಎಲ್ಲ ಹೂವು ಮುಡಿಸಿ ಅವ್ನಿಗೆ ರೆಡಿ ಮಾಡಿಕೊಟ್ರೆ ಅವ್ನು ಆರಾಮಾಗಿ ಪೂಜೆ ಮಾಡ್ತಾನೆ ಅಂತ ಹೇಳಿ ಇನ್ನು ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಅವನಿಗೂ ಕೂಡ ಸ್ನಾನ ಮಾಡಿಸ್ಬೇಕು ಇವಾಗ. ಪಾತ್ರೆ ತೊಳೆದಿದ್ದಾದಮೇಲೆ ಇನ್ನು ಡೈರೆಕ್ಟಾಗಿ ಸ್ನಾನ ಮಾಡಿಸೋಣ ಅಂತ ಹೇಳಿ ಇನ್ನು ಎಲ್ಲ ತೊಳೆದಿಟ್ಟು ಅವನಿಗೆ ಸ್ನಾನಕ್ಕೆಲ್ಲ ರೆಡಿ ಮಾಡಿದೆ. ಬಟ್ಟೆ ಎಲ್ಲ ತೆಗ್ದಾಕಿ ಇನ್ನು ಅಷ್ಟರೊಳಗೆ ನಾನು ಸಗಣೀರು ಹಾಕಿದ್ನಲ್ವ, ಇನ್ನು ಸಗಣೀರು ಹಾಕಿದ್ದು ಸ್ವಲ್ಪ ಹಂಗೆ ಅಂದರೆ ಆರ್ಕೊಂತು. ಯಾಕೆಂದರೆ ಫುಲ್ಲು ಕೆಸರು ಮಣ್ಣು ಥರ ಇತ್ತೇಳಿ ಇದು, ಅದಕ್ಕೆ ದಪ್ಪನಾಗಿ ಹಾಕ್ಬಿಟ್ಟಿದ್ದೆ ಸ್ವಲ್ಪ ಚೆನ್ನಾಗಿ ಹಿಡೀಲಿ ಅಂಗ್ಳಕ್ಕೆ ಸಗಣಿ ಅಂತ ಹೇಳಿ. ಅಂಗ್ಳಕ್ಕೆ ಸಗಣಿ ಹಿಡಿಯಲ್ಲ ಅಂತಂದರೆ ಒಂಥರ ಕೆಂಪು ಕಾಣಿಸ್ತಾ ಇರುತ್ತೆ. ಹಾಕಿದ್ದು ಕೂಡ ಒಂಥರ ಕಾಣಿಸ್ತಾ ಇರುತ್ತಲ್ವ, ಅದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಸ್ವಲ್ಪನೇ ಹಾಕ್ಕೊಂಡಿದ್ದು. ಸಿಕ್ಕಾಪಟ್ಟೆ ಹುಲ್ಲು ಬೆಳೆದುಬಿಟ್ಟಿದೆ. ನಮ್ಮ ಮನೆಯವ್ರಿಗೆ ಹೇಳ್ದಿದ್ದೆಲ್ಲ ಸ್ವಲ್ಪ ಚಳಕೆ ತೊಗೊಂಡು ಕ್ಲೀನ್ ಮಾಡಂತಂದರೆ ಅವರು ಕ್ಲೀನ್ ಮಾಡಲಾರ್ದೆ ಏನೋ ಸುಮ್ಮನೆ ಮನೆ ಮುಂದೆ ಹುಲ್ಲೆಲ್ಲ ಬೆಳೆದ್ರೆ ಚೆನ್ನಾಗಿ ಕಾಣಿಸ್ತಿರುತ್ತೆ, ಚೆನ್ನಾಗಿರುತ್ತೆ ಅಂತಂದರು. ಇನ್ನೇನು ನಾನು ಹೇಳಿದ್ದೇನು ಮಾಡಲ್ಲ ಬಿಡು ಅಂದ್ಕೊಂಡು ಏನಾದರೂ ಕರೆಕ್ಟಾಗಿ ಜೋಡಿಸಿರ್ತೀವಿ ಅಂದ್ಕೊಂಡು ಇನ್ನು ಸುಮ್ಮನೆ ಆದೆ. ಆದರೆ ಒಂಥರ ಚೆನ್ನಾಗೇ ಕಾಣಿಸ್ತಿರುತ್ತೆ ಹುಲ್ಲೆಲ್ಲ ಬೆಳೆದ್ರೆ. ಆದರೂ ಸ್ವಲ್ಪ ಸಗಣೀರು ಹಾಕೋ ಹತ್ರ ಚೆನ್ನಾಗಿ ಬೆಳೆದ್ಬಿಟ್ಟಿತ್ತು. ಒಂದು ಸ್ವಲ್ಪ ಚಳಕೆ ತೊಗೊಂಡೆಲ್ಲ ಕೆತ್ಕೊಡು, ಚೆನ್ನಾಗಿರುತ್ತೆ ಸಗಣೀರು ಹಾಕೋದಕ್ಕೆ ಅಂತಂದರೆ ಇರಬೇಕು ಸುಮ್ಮನೆ ಮನೆ ಮುಂದೆ ಹುಲ್ಲಿದ್ರೆ ಚೆನ್ನಾಗಿ ಅಂತ ಹೇಳಿದ್ರು. ಇನ್ನು ಸರಿ ಬಿಡಪ್ಪ ಅಂತ ಹೇಳಿಬಿಟ್ಟು ಸುಮ್ಮನೆ ಎಲ್ಲ ಇದು ಮಾಡಿದೆ. ಇನ್ನು ಫೈನಲಿ ಗುಂಡನಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನೀಟಾಗೆಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗೆ ಬಿಡಿಸಿದೆ ಸಿಂಪಲಾಗೆ. ಇನ್ನು ಸ್ವಲ್ಪ ದೊಡ್ಡದಾಗಿ ಬಿಡಿಸೋಣ ಅಂದರೆ ಒಂದೊಂದು ಸತಿ ಬಿಡಿಸಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಇನ್ನು ಅಷ್ಟರಲ್ಲಿ ಮಳೆ ಬಂದಾಗ ಇನ್ನು ಕೋಳಿ ಅವು ಇವೆಲ್ಲ ಓಡಾಡ್ತಾ ಇರ್ತವೆ. ಕೋಳಿಗಿಂತ ನನ್ನ ಮಗನಿಂದು ಸ್ವಲ್ಪ ಜಾಸ್ತಿ ಇದು. ಅಲ್ಲೇ ಎಲ್ಲ ಕುತ್ಕೊಳ್ಳೋದು, ಮಣ್ಣೆಲ್ಲ ತೋಡೋದಂಗೆಲ್ಲ ಮಾಡ್ತಾ ಇರ್ತಾನೆ. ಅದ್ರ ಮೇಲೆ ಓಡಾಡಬೇಡ ಕಣಂದ್ರೂ ಒಂದೊಂದು ಸತಿ ಓಡಾಡ್ತಾ ಇರ್ತಾನೆ. ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಸಾಕು, ಇಷ್ಟಾದರೂ ಹೇಳ್ತಾನೆ. ಅವ್ನು ತಪ್ಪು ಹೇಳ್ತಾನೋ ಸರಿ ಹೇಳ್ತಾನೋ ಪಕ್ಕಕ್ಕಿಟ್ಟರೆ ದೇವ್ರ ಮೇಲೆ ಇಷ್ಟು ಭಕ್ತಿ ಇದೆ ಅಲ್ವಾ, ಅಷ್ಟೇ ಖುಷಿ ನನಗೆ. ಇನ್ನು ಸ್ವಲ್ಪ ದೀಪ ಹಚ್ಚೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಅವನೇ ಇವತ್ತೆಲ್ಲ ಫುಲ್ಲು ಪೂಜೆ ಎಲ್ಲ ಮಾಡಿ ಚೆನ್ನಾಗೇ ಮಾಡ್ದೆ. ಏನೋ ಒಂಥರ ಅವ್ನು ಪೂಜೆ ಮಾಡಿದ್ರೂ ಮನೆಯಂತೂ ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ.
ಸುಮ್ಮನೆ ಎಡಗೈಯಲ್ಲಿ ಒಂದ್ಸತಿ ಬಲಗೈಯಲ್ಲಿ ಒಂದ್ಸತಿ ಬೆಳಗ್ತಾನೇ ಇದ್ದ. ಹೆಂಗೋ ಮಾಡಪ್ಪ, ನಿನ್ಗೆ ಇಷ್ಟ ಬಂದಂಗೆ ಮಾಡೋ ದೇವರು, ನೀನು ಕೂಡ ದೇವ್ರಿದ್ದಂಗೆ ಅಂದ್ಕೊಂಡು ಇನ್ನು ಆರಾಮಾಗಿ ಇವತ್ತು ಪೂಜೆ ಮಾಡಿಸ್ದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್, ನಿಜವಾಗ್ಲೂ. ಇನ್ನು ಊಟ ಎಲ್ಲ ಮಾಡಿಬಿಟ್ಟು ಇನ್ನು ಅಂಗನವಾಡಿಗೆ ಹೊರಟ. ಇನ್ನು ಅವ್ರು ಹೋಗ್ಬಿಟ್ಟು ಅವ್ರ ಪಪ್ಪ ಬಿಟ್ಟು ಬರ್ತಾರೆ. ಮತ್ತು ಸಾಯಂಕಾಲ ಹೋಗ್ಬಿಟ್ಟು ಒಂದು 4 ಗಂಟೆಗೆ ಹಂಗೆ ಕರ್ಕೊಬಂದುಬಿಡ್ತಾರೆ. ಇನ್ನು ಯಾವಾಗಾದರೂ ಒಂದು ಸತಿ ಏನಾದರೂ ಕೆಲಸ ಅದಿತ್ತಂದರೆ ಇನ್ನು ಅಲ್ಲಿಗೆ ಅತ್ತೆ ಮನೆ ಹತ್ರ ಹೋಗ್ತಾನೆ, ಅಲ್ಲೇ ದನನ ಹತ್ರ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬರ್ತಾನೆ. ಇಲ್ಲ ಏನು ಕೆಲಸ ಇಲ್ಲ ಅಂತಂದರೆ ಬೇಗನೆ ಹಿಂಗೆ ಕರ್ಕೊಬರ್ತಾರೆ. ನೋಡ್ಬೋದು ಪೂಜೆ ಎಲ್ಲ ಮಾಡಿದ್ದಾನೆ, ಎಲ್ಲ ಚೆನ್ನಾಗಿದ್ದಾನೆ. ಹೋಗ್ಬೇಕಾದ್ರೆ ಸ್ವಲ್ಪ ಯಾಕೋ ಇವತ್ತು ಹೋಗಲ್ಲ ಅಂತ ಹೇಳ್ತಾ ಇದ್ದ. ಇಲ್ಲ ಹೋಗ್ಬೇಕಪ್ಪ, ನೀನು ಸ್ವಾಮಿ ಮಾಡಿದ್ದು ಹಂಗೆ ಅನ್ಬಾರ್ದು, ಖುಷಿಯಾಗಿ ಹೋಗಿ ಖುಷಿಯಾಗಿ ಬರಬೇಕು ಅಂತ ಹೇಳಿದಾಗ ಇನ್ನು ಹೊರಟ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 4:15 ಹತ್ತತ್ರ ಆಗ್ತಾಯಿದೆ. ಇನ್ನು ಗುಂಡ ಕೂಡ ಬಂದಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಇನ್ನು 4 ಗಂಟೆಗೆ ಕರ್ಕೊಬರ್ತಾರೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು. ಇನ್ನು ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ, ಯಾಕೆಂದರೆ ಅವನು 1 ಗಂಟೆಗೆ ಊಟಕ್ಕೆ ಬಿಡ್ತಾರೆ ಅವ್ರಿಗೆ. 1 ಗಂಟೆಯಲ್ಲಿ ಊಟ ಮಾಡ್ತಾನೆ, ಸರಿಯಾಗಿ ಊಟ ಮಾಡೋದಿಲ್ಲ ಹೊಟ್ಟೆ ತುಂಬ. ಹಂಗಾಗಿ ಹೊಟ್ಟೆ ಹಸುವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ನು ಬರೋಷ್ಟೊತ್ತಿಗೆ ಬೇಗನೆ ಅಡುಗೆ ಎಲ್ಲ ಮಾಡಿರ್ತೀನಿ. ಅದಕ್ಕೆ ಬಂದ ತಕ್ಷಣ ಸ್ವಲ್ಪ ಏನೋ ತಿಂದ ಇರ್ತಾನೆ, ಒಂದು ಅನ್ನ ಆಗೋವರೆಗೂ ಇರ್ತಾನೆ. ಬಿಸಿ ಅನ್ನ ಮಾಡಿ ಉಣಿಸ್ಬಿಡ್ತೀನಿ, ಬೇಗನೆ ಊಟ ಮಾಡಿಸ್ಬಿಡ್ತೀನಿ. ಆಮೇಲೆ ನಾವೊಂದು 7 ಗಂಟೆ 7:15 ಊಟ ಮಾಡ್ತೀವಲ್ವ, ಅವಾಗ ಒಂದು ಸ್ವಲ್ಪ ತಿನ್ನಿಸ್ತಾ ಇರ್ತೀನಿ. ಒಟ್ಟು ಇವಾಗ ಒಂದು 6 ಗಂಟೆ ಒಳಗಡೆ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಡ್ತೀನಿ. ನಾವು ಊಟ ಮಾಡಬೇಕಾದ್ರೆ ಸ್ವಲ್ಪ ತಿನ್ನಿಸ್ತಿರ್ತೀವಿ, ಸೆಂಟ್ರಲ್ಲಿ ಒಂದು 2-3 ತುತ್ತು 3 ತುತ್ತು ಹಂಗೆ ತಿನ್ನಿಸ್ತಿರ್ತೀವಿ. ಅವಾಗ ಬೇಕಂದರೆ ಊಟ ಮಾಡ್ತಾನೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಸು ಅಂತ ಹೇಳ್ತಾ ಇರ್ತಾನೆ, ಸ್ವಲ್ಪ ಬೇಗ ಊಟ ಮಾಡ್ತಾನೆ. ಹಂಗಾಗಿ ಇನ್ನು ಬೆಳಗ್ಗೆ ಗುಂಡನ್ನು ಕಳಿಸಿದಷ್ಟೇ, ಮತ್ತೆ ವೀಡಿಯೋ ಏನು ಕೂಡ ಮಾಡಿಕೊಡ್ಲಿಲ್ಲ ನಾನು. ಇನ್ನು ಸ್ವಲ್ಪ ಸುಮ್ಮನೆ ಹಂಗೆ ಮಲ್ಕೊಂಡು ಉಳ್ಳಾಡಿದೆ, ನಿದ್ದೆನೂ ಹೋಗಲಿಲ್ಲ, ಸುಮ್ಮನೆ ಉಳ್ಳಾಡ್ತಾ ಇದ್ದೆ. ಇನ್ನು ಮಧ್ಯಾಹ್ನ ಪಾತ್ರೆ ಕೂಡ ತೊಳೆದಿಟ್ಟಿದ್ದೆ. ಬೆಳಗ್ಗೆ ಒಂದು ಟ್ರಿಪ್ಪು ಮತ್ತು ಮಧ್ಯಾಹ್ನ ಒಂದು ಟ್ರಿಪ್ ಇರ್ತವೆ, ಎಲ್ಲ ತೊಳೆದಿಟ್ಟಿದ್ದೆ. ವೆದರ್ ಅಂತೂ ಇವತ್ತು ತುಂಬ ಕೂಲಾಗಿದೆ, ಚೆನ್ನಾಗಿದೆ. ಸುಮಾರು 1:30 ಹಂಗೆ ಸ್ವಲ್ಪ ಲೈಟಾಗಿ ಬಿಸಿಲು ಬಂತು, ಚುರುಕಾಗೆ ಬಂತು ಬಿಸಿಲು. ಆಮೇಲೆ ಬರ್ತಾ ಮತ್ತೆ ಮೋಡ ಆಗಿದೆ. ಹಿಂಗೇ ಇರಬೇಕು ಅನಿಸುತ್ತೆ ನಿಜವಾಗ್ಲೂ, ನೆನೆಸ್ಕೊಂಡ್ರಂತೂ. ಹಿಂಗೆ ಇರಲಪ್ಪ, ಬಿಸಿಲೇ ಬೇಡ ಜಾಸ್ತಿ ಅನ್ನೋ ಫೀಲ್ ಬಂದುಬಿಡುತ್ತೆ. ಅಷ್ಟು ಈ ವರ್ಷ ಬೇಸಿಗೆಯಲ್ಲಿ ಬೆಂದೋಗ್ಬಿಟ್ಟಿದ್ದೀನಿ ನಾನಂತೂ. ಹಿಂಗೆ ಇರಲಿ ಅನಿಸುತ್ತೆ. ಮಳೆ ಮೋಡ ಆಗಿದೆ, ಆದರೆ ಮಳೆ ಬರೋ ಸಿಚುವೇಶನ್ ಏನಿಲ್ಲ, ಸುಮ್ಮನೆ ಮೋಡದ ಥರ ಆಗಿದೆ. ಇನ್ನು ಸುಮಾರು ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಬೇಕು. ಕಮೆಂಟ್ಸ್ ಬಂದಾಗ ಓದ್ತೀನಿ, ನೆಕ್ಸ್ಟ್ ಡೇ ಇದಕ್ಕೆ ರಿಪ್ಲೈ ಕೊಟ್ಬಿಡೋಣ ಅಂತೀನಿ, ಮರ್ತೇ ಹೋಗ್ತೀನಿ. ಮತ್ತು ಆ ಕಮೆಂಟ್ಸ್ ಎಲ್ಲ ಓದ್ಕೊಂಡು ಬಂದಾಗ ಇದಕ್ಕೆ ನಾನು ಆನ್ಸರೇ ಮಾಡಿಲ್ಲಲ್ಲ ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ. ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ಏನೇನೋ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಆ ಕಮೆಂಟ್ಸ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿರ್ತೀನಿ, ಅದ್ರ ಬದಲು ಬೇರೆದು ಏನೇನೋ ಮಾತಾಡ್ಕೊಂಡು ಹೋಗ್ಬಿಟ್ಟಿರ್ತೀನಿ. ಹಂಗಾಗ್ತಾಯಿದೆ. ಇನ್ನು ಸ್ಮಿತಾ ಅನ್ನೋ ಸಿಸ್ಟರ್ ಫೋನ್ ಬಗ್ಗೆ ಕೇಳಿದರು, ಮತ್ತು ನಾಗರತ್ನ ಸಿಸ್ಟರು ಯೂಟ್ಯೂಬು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮನೆಯವ್ರದ್ದು ಪರ್ಮಿಷನ್ನು ಹೆಂಗಿತ್ತು ಏನಂತನೂ ಕೇಳಿದರು. ಸುಮಾರು ಬರ್ತಾನೇ ಇದೆ ಕಮೆಂಟ್ಸು, ಅದಕ್ಕೆ ಸರಿಯಾಗಿ ನಾನು ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಮತ್ತು ರೇಖಾ ಸಿಸ್ಟರು ಮನೆ ಬಗ್ಗೆ ಕೂಡ ಕೇಳಿದರು. ಅಲ್ಲಿ ಹೋಗಿ ವೀಡಿಯೋ ಮಾಡೋಣ ಅನ್ನೋಷ್ಟರಲ್ಲೇ ಮಾಡೋಕ್ಕಾಗ್ತಾಯಿಲ್ಲ. ಒಂದು ನಿಮಿಷ ವಿಸಲ್ ಬಂತು, ಆಫ್ ಮಾಡಿ ಬರ್ತೀನಿ ಇಷ್ಟು. ಏನಂತ ಹೋಗ್ಬೇಡ, ಹತ್ತಕ್ಕೆ ಹೋಗ್ಬಾರ್ದು. ಅದು ನೀರು ಜಾಸ್ತಿ ಆದರೆ ನೀರು ಆಚೆ ಬಂದುಬಿಡುತ್ತೆ, ಬಿಸಿನೀರು ಮುಖಕ್ಕೋ ಇಲ್ಲ ಕೈಗೋ ಕಾಲ್ಗೋ ಚೆಲ್ಲಿದ್ರೆ ದೊಡ್ಡಪ್ಪ ಮೇಲಕ್ಕೆ ಹಾಕಿದ್ದಾರೆ. ಅದನ್ನು ಹೆಂಗೆ ಅಂದರೆ ಚೇರ್ ಹಾಕ್ಬಿಟ್ಟು ಮೇಲಕ್ಕೆ ತಗ್ಲಾಕಿದ್ದಾರೆ ಟೈರ್. ಯಾಕೆಂದರೆ ನೀನು ಹೊಸ ಟೈರ್ ಎಲ್ಲ ತೂತ್ ಮಾಡಿದ್ದೆಲ್ಲಪ್ಪ ದೊಡ್ಡ ಮನುಷ್ಯ, ಅದಕ್ಕೆ ಮೇಲೆ ಕಟ್ಟೋಗಿದ್ದಾರೆ ಅವರು. ಇನ್ನು ನಾನು ಬಂದುಬಿಟ್ಟು ಒಂದೇ ವಿಸಲ್ ಫ್ರೆಂಡ್ಸ್ ಅಕ್ಕಿ ಕೂಗ್ಸೋದು, ಚೆನ್ನಾಗಾಗುತ್ತೆ ಅನ್ನ. 2 ವಿಸಲ್ ಕೂಗಿಸ್ಬಿಟ್ರಂತೂ ಫುಲ್ಲು ಮೆತ್ತಗೆ ಆಗ್ಬಿಡುತ್ತೆ. ಇದು ಸೊಸೈಟಿ ಅಕ್ಕಿ ಅಲ್ವಾ. ನಾನು ಮುಂಚೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ನೆನೆಸಿಟ್ಟಿರ್ತೀನಿ, ಆಮೇಲೆ ಒಂದು ಕುಕ್ಕರ್ಗೆ ಹಾಕಿದ್ರೆ ಮಾತ್ರ ಒಂದೇ ವಿಸಲ್ಲೇ. ಇಲ್ಲ ಪಾತ್ರೆಯಲ್ಲಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಚೆನ್ನಾಗಿ ಅಕ್ಕಿ ಬೆಂದಮೇಲೆ ಮತ್ತೆ ಬಗ್ಸ್ಬಿಡ್ತೀನಿ, ಅದು ನೀರೆಲ್ಲ ಬಗ್ಸ್ಬಿಟ್ಟು ಹಂಗೆ ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಬಿಟ್ಟು ಇಟ್ಟರೆ ಬೇಗ ಚೆನ್ನಾಗಿ ಅಳ್ಕೊಳ್ಳುತ್ತನ್ನ, ಉದ್ರುದ್ರಾಗಿ ಚೆನ್ನಾಗಾಗುತ್ತೆ. ಇವತ್ತು ಬಂದುಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ, ಅದಕ್ಕೆ ಒಂದೇ ವಿಸಲ್ ಹೊಡೆಸ್ಬಿಟ್ಟು ಇನ್ನು ಆಫ್ ಮಾಡಿದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹಂಗೆ ಬಿಟ್ಬಿಡ್ಬೇಕು, ಚೆನ್ನಾಗಾಗುತ್ತೆ. ಅನ್ನ ಕೂಡ ಗಟ್ಟಿ ಇರುತ್ತೆ. ಹಂಗೆ 1-2 ವಿಸಲ್ ಹಂಗೆ ಓಡಿಸ್ಬಿಟ್ರಂತೂ ಫುಲ್ಲು ಮುದ್ದೆ ಥರ ಆಗುತ್ತೆ. ಅದಕ್ಕೋಸ್ಕರ ಇನ್ನು ನಾಳೆಯಿಂದಂತೂ ನಿಮ್ಮ ಕಮೆಂಟ್ಸ್ಗೆಲ್ಲ ಕೂಡ ರಿಪ್ಲೈ ಬರುತ್ತೆ ಆದಷ್ಟು. ಇನ್ನು ಒಂದು ಮೂರು ಇಂಪಾರ್ಟೆಂಟು
ಕಮೆಂಟ್ಸ್ಗೆ ನಾನು ಸ್ವಲ್ಪ ವೀಡಿಯೋ ಮಾಡಬೇಕು. ಅದೇ ಫೋನ್ ಬಗ್ಗೆ ಮತ್ತು ಸ್ವಲ್ಪ ಮನೆ ಬಗ್ಗೆ ಮತ್ತು ಇದು ನಮ್ಮ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಮಾಡಬೇಕು. ಅದು ಮಾಡ್ತೀನಿ. ಅದು ಮಾಡಿದ್ರಂತೂ ಸ್ವಲ್ಪ ಇದಾಗುತ್ತೆ. ಇಲ್ಲಾಂದರೆ ಹಿಂಗೆ ಸ್ವಲ್ಪ ದಿನ ಕಳೀತಂತೂ ಇನ್ನು ಮರ್ತೇ ಹೋದಂಗೆ ಆಗಿಬಿಡುತ್ತೆ. ನಾನು ಏನೇನೋ ಹೇಳೋಕ್ಕೋಗಿ ಏನೇನೋ ಹೇಳ್ಬಿಡ್ತೀನಿ. ಹಾಗಾಗಿ ಇನ್ನು ಬಂದಿದ್ನಲ್ವ ಸ್ವಲ್ಪ ತಂಗಿ ಅವನ ಜೊತೆ ಏನು ಮಾಡಿದೆ, ಏನು ಓದ್ಕೊಂಡೆ, ಏನು ಹೇಳ್ಕೊಟ್ರು, ಮತ್ತು ಅಂಗನವಾಡಿಯಲ್ಲಿ ಏನು ಮಾಡಿದರು ಅಡುಗೆ, ಏನು ಊಟ ಮಾಡಿದೆ ಅಂತ ಎಲ್ಲ ಕೂಡ ವಿಚಾರಿಸ್ತಾ ಇರ್ತೀನಿ ಬಂದ ತಕ್ಷಣವೇ. ಅದೇನೇ ಏನಿಲ್ಲ ಅಂದ್ರೂ ಒಂದು 20 ನಿಮಿಷ ಅರ್ಧ ಗಂಟೆ ಆದರೂ ಇನ್ನು ಸುಮ್ಮನೆ ಕೂತ್ಕೊಬಿಡ್ತೀನಿ. ಇನ್ನು ಸಾಯಂಕಾಲ ಟೈಮ್ ಎಲ್ಲ ಅವ್ನು ಬರೋಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಮತ್ತೆ ಅವ್ನು ಬಂದಾಗ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ